ಏನೇನು ಅನುಕೂಲ ಮಾಡಿಕೊಟ್ಟವ್ರೆ ಸರ್ ಅವರು? ಅನುಕೂಲ ಅಂದರೆ ಈಗ ಲೇಡೀಸ್ಗಳಿಗೆಲ್ಲ ಫ್ರೀ ಬಸ್ಸು ಎಲ್ಲ ಕೊಟ್ಟಿದ್ದಾರೆ. ಬಟ್ ಅದರಿಂದ ಸಮಸ್ಯೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವರು ಚೆಕ್ ಮಾಡಿಲ್ಲ. ಈಗ 100ಕ್ಕೆ 100 ಜನನೂ ಅದೇ ಮೂಮೆಂಟಲ್ಲಿ ಬಸ್ ಫ್ರೀ ಅಂತ ಇರ್ತಾರೆ, ಬಟ್ ಅವರು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಾರೆ. ಸೊ ಅದರಿಂದ ಜನ ನೆಮ್ಮದಿಯಾಗೂ ಇಲ್ಲ. ಫ್ರೀ ಮಾಡಿದಾರೆ ಅಂತ ಇಲ್ಲಿ ನಮ್ಮ ಜನ ನೆಮ್ಮದಿಯಾಗಿಲ್ಲ. ಬಟ್ ಅನುಕೂಲ ಐತೆ ಅಂತ ಅಂದ್ಕೊಂಡಿದ್ದಾರೆ ಹೊರತು ನೆಮ್ಮದಿ ಎಲ್ಲಿ ಹೋಗ್ತದೆ ಅಂತ ಅಂದ್ಬಿಟ್ಟು ಅವರು ತಿಳ್ಕೊಂಡಿಲ್ಲ ಅಷ್ಟೇ. ಸೊ ಅದರಿಂದ ಪ್ಲಸ್ಸು ಮೈನಸ್ ಎರಡನ್ನೂ ಅವರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಜನಗಳಂತ ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಷ್ಟೇ. ಅವ್ರಿಗೇನೋ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅಂದರೆ ಅದರಿಂದ ಏನು ಎಫೆಕ್ಟ್ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಜನ ತಿಳ್ಕೊಂಡಿಲ್ಲ. ಆ ಎಫೆಕ್ಟ್ನ ಇವರು ತಿಳ್ಕೊಂಡು ಸರ್ಕಾರನ ಯಾವ್ದನ್ನ ಅಭಿವೃದ್ಧಿಗೊಳಿಸ್ಬೇಕು ಅನ್ನೋದನ್ನೇ ಅವರು ತಿಳ್ಕೊಳ್ಳೋದು. ಬಟ್ ಅಲ್ಟಿಮೇಟ್ಲಿ ಅವರೆಲ್ಲ ಬಜೆಟಿಂಗ್ ಎಲ್ಲ ಪ್ಲ್ಯಾನಿಂಗ್ ಮಾಡಿನೇ ಮಾಡಿರ್ತಾರೆ. ಆ್ಯಕ್ಚುಲಿ ಪಬ್ಲಿಕ್ ಏನಿದೆ ದುಡ್ಡು ಅದನ್ನೇ ಅವ್ರು ಯೂಸ್ ಮಾಡಿ ರೀಸೈಕ್ಲಿಂಗ್ ಮಾಡಿ ಕೊಡ್ತಾ ಇರೋದು. ಹೌದು. ಸೊ ಅದು ನಮ್ಮ ಜನಗಳಿಗೆ ಕೆಲವ್ರಿಗೆಲ್ಲ ಗೊತ್ತು, ಬಟ್ ಹಳ್ಳಿ ಕಡೆ ಕೆಲವು ಜನಗಳಿಗೆಲ್ಲ ಗೊತ್ತಿಲ್ಲ. ಹಳ್ಳಿ ಕಡೆ ಏನು ಅನ್ಕೋತಾರೆ, ಅವ್ರು ನಮ್ಗೇನೋ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಸರ್ಕಾರ ಓಕೆ. ಒಂದು ಕಡೆ ಬಂದ್ಬಿಟ್ಟು ನೀವು ಹೇಳಿದ್ದು 100% ನಿಜಾನೇ, ಇಲ್ಲ ಅಂತಲ್ಲ. ಒಂದಿನ ಇರುತ್ತೋ ಅವ್ರ ಮೇಲೆ ನಾವು ಬ್ಲೇಮ್ ಮಾಡಬೇಕಾಗುತ್ತೆ. ಆ ಥರ ಸಿಚುವೇಶನ್ ಎಲ್ಲ ಆಗುತ್ತೆ. ಬಟ್ ಇದರಿಂದ ಬಂದ್ಬಿಟ್ಟು ಎಲ್ಲೋ ಟ್ರಾವೆಲ್ ಮಾಡೋ ಎಕ್ಸ್ಪೋಜರ್, ಬೇರೆ ಊರಿಗೆಲ್ಲ ಸುತ್ತಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಅಲ್ಲಾಗುತ್ತಲ್ಲ. ಬಟ್ ಅದೆಲ್ಲ ಓಕೆ ಸರ್, ಅವರು ಔಟ್ಸೈಡ್ ಎಲ್ಲ ಟ್ರಾವೆಲ್ ಮಾಡಿ ಫ್ರೀ ಕಾಸ್ಟ್ ಅಂತ ಹೋಗ್ತಿದ್ದಾರೆ. ಬಟ್ ಅದರಿಂದನೂ ಬೇರೆ ಪಬ್ಲಿಕ್ ಮೀನ್ಸ್ ಈಗ ಎಕ್ಸಾಂಪಲ್ ಲೇಡೀಸ್ ಫ್ರೀ ಅಂತ ಹೋಗ್ತಿದ್ದಾರೆ. ಸೊ ಲೇಡೀಸ್ 100% ಬಂದರೆ ಅಲ್ಲಿ ಇದು 40 to 60% ಜೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಟ್ರಾವೆಲಿಂಗ್ ಇಶ್ಯೂ ಬಂದು ಜೆಂಟ್ಸ್ಗೂ ಪ್ರಾಬ್ಲಮ್ ಆಗ್ತಾಯಿದೆ. ಬಟ್ ಅವರು ಅದನ್ನು ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನಮ್ಮ ಲೇಡೀಸ್ ಏನು ಮಾಡಿದ್ದಾರೆ, ಪಬ್ಲಿಕ್ಕು ನಮಗೆ ಫ್ರೀ ಇದೆ ನಾವು ಹೋದ್ರೆ ಸಾಕು ಅನ್ನೋ ಲೆವೆಲಲ್ಲಿ ಮಾತ್ರ ಅವರು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಎರಡನ್ನೂ ಅನುಕೂಲವಾಗಿ ಮಾಡಬೇಕು. ಈ ಕಡೆ ಜೆಂಟ್ಸ್ಗೂ ಯೂಸ್ ಆಗಬೇಕು, ಇಲ್ಲ ಈ ಕಡೆ ಲೇಡೀಸ್ಗೂ ಯೂಸ್ ಆಗಬೇಕು. ಪಬ್ಲಿಕ್ ಅಂದಮೇಲೆ ಆಲ್ ಆರ್ ಈಕ್ವಲ್. ಹೌದು, ಆ ಥರ ಮಾಡಿದರೆ ಓಕೆ. ಬಟ್ ಇವರು ಲೇಡೀಸ್ನಾಗ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಸೊ ಅಲ್ಲಿಗೆ ಇವ್ರಿಗೆ ಏನೋ ಒಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಪ್ಲಸ್ ಪಾಯಿಂಟ್ ಎಮೋಷ್ನಲಿ ಲೇಡೀಸ್ ಅವರು ಸಪೋರ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಮೆನ್ಸ್ ವಿಲ್ ಸಪೋರ್ಟ್. ವುಮೆನ್ಸ್ ಸ್ವಲ್ಪ ಸೆನ್ಸಿಟಿವ್, ಮತ್ತು ಅವರು ಬೇಗ ಏನಂತಾರೆ ಆ ಥರ ಎಲ್ಲ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗೇ ಆಗುತ್ತೆ. ಅಷ್ಟಿಲ್ಲೇ ಪೊಲಿಟಿಕ್ಸ್ ಮಾಡಲ್ಲ ಅವರು ಖಂಡಿತ. ಕಂಪೇರ್ ಟು ಜೆಂಟ್ಸ್, ಲೇಡೀಸು ಬೇಗ ಸ್ವಲ್ಪ ಸೆನ್ಸಿಟಿವ್ ಮತ್ತು ಅವರು ಬೇಗ ಎಮೋಷ್ನಲ್ ಆಗ್ತಾರೆ. ಅದರಿಂದನೇ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿರೋದು ಅಷ್ಟೇ. ಹೌದು. ಅದೇನೇ ನಮ್ಮ ಈಗ ಜೆಂಟ್ಸಲ್ಲಿ ಬಂದರೆ ಮೈಂಡ್ ಸೆಟ್ಟು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ದುಡ್ಡಿನ ಸರ್ಕಾರ ನಡೀತಿದೆ. ಒಂದು ಕಡೆ ಇವರು ದಲಿತರಿಗೆ ಫಸ್ಟ್ ಲೆವೆಲ್ ಫೈಟ್ ಮಾಡಕ್ಕೆ ಹೋಗ್ತಾರೆ, ಬಟ್ ಲೇಡೀಸ್ ಫಸ್ಟ್ ಲೆವೆಲ್ ಫೈಟ್ ಮಾಡಕ್ಕೆ ಹೋಗಲ್ಲ. ನಮ್ಮ ದುಡ್ಡನ್ನ ರೀಸೈಕ್ಲಿಂಗ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಅವರು ಅದನ್ನು ಥಿಂಕ್ ಮಾಡಿಲ್ಲ. ನಮ್ಗೆ ಏನೋ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ನನ್ನ ಪರ್ಪಸ್ ಅಷ್ಟೇ ಅವ್ರ ಮೈಂಡಲ್ಲಿರೋದು. ಹೌದು ಸರ್. ಅಲ್ಟಿಮೇಟ್ಲಿ ಒಂದು ಕಡೆ ದಲಿತರಿಗೆಲ್ಲ ಸಪೋರ್ಟ್ ಮಾಡ್ತಾ ಗೊತ್ತಾಗ್ತದೆ. ಬಟ್ ನಾವೆಲ್ಲಿ ಅದನ್ನು ರಿವ್ಯೂ ಮಾಡಿ ಚೆಕ್ ಮಾಡಿಲ್ಲ ಸರ್. ಅದು ನಮ್ಮ ಕಿವಿಗೂ ಬಿದ್ದಿದೆ. ಒಂದೊಂದು ವಿಷಯಗಳು ಬೇಡ, ಈ ಥರ ಸರ್ಕಾರ ನಡಬೇಕಂದ್ರೆ ಈಕ್ವಾಲಿಟಿ ಆಗಿರಬೇಕು ಅನ್ನೋದಾದರೆ ಯಾವ್ಯಾವ ವಿಷಯ ಸರ್? ಅದೇ ಸರ್, ಈಗ ಕ್ಯಾಸ್ಟಿಸಮಲ್ಲಿ ಬಂದು 6% ಅಂತ ಅಂದ್ಬಿಟ್ಟು ಕಟ್ ಆಫ್ ನಿಲ್ಸಿದ್ದೀರಲ್ಲ, ಎಲ್ಲ ಕ್ಯಾಸ್ಟಿಸಮ್ಗೂ ಸೇಮ್ ಮಾಡಬೇಕು. ಸೊ ಆ ಥರ ಇದ್ದಾಗ ಇವ್ರ ಫ್ಯಾಕ್ಟರ್ಸ್ ಏನು ರಿಲೀಸ್ ಮಾಡಿದ್ದಾರೆ ದಲಿತರಿಗೆ ಅಂತ ಅಂದ್ಬಿಟ್ಟು ಅದನ್ನು ಓಪನ್ ಪಬ್ಲಿಕ್ಕಲ್ಲಿ ಯಾರು ಇದು ಮಾಡಲ್ಲ, ಇನ್ವಾಲ್ವ್ ಮಾಡಿ ಹೇಳಕ್ಕೆ ಹೋಗಲ್ಲ. ಸೊ ಎಲ್ಲ ಕ್ಯಾಸ್ಟಿಸಮ್ಗೂ ಅವರು ಇಷ್ಟು ಸೇಮ್ ಪರ್ಸೆಂಟೇಜ್ನ ಕಟ್ ಆಫ್ ನಿಲ್ಸಿದ್ರೆ ಸೊ ಆವಾಗ ಈ ಥರ ಡಿವಿಷನ್ ಇರಲ್ಲ ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು.